ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವಾಗಷ್ಟೇ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಆಸ್ ಯೂಶುವಲ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು. ಆದರೆ ಇವತ್ತು ಹಬ್ಬ ಇರೋದ್ರಿಂದ ಕೆಲಸ ಎಷ್ಟೇ ಮಾಡಿದ್ರೂ ಮುಗಿತಾ ಇಲ್ಲ. ಸೊ ನಮ್ಮ ಮನೇಲಿ ಹಬ್ಬದ ತಯಾರಿ ಹೇಗಿದೆ ಅಂತ ನೋಡ್ಕೊಬರೋಣ ಬನ್ನಿ. ಬಂದಮೇಲೆ ಮನೆ ಮುಂದೆ ರಂಗೋಲಿ, ಮಾವಿನ ತೋರಣ, ಹೂವು, ಬಾಳೆಕಂದು ಇದೆಲ್ಲ ಹಾಕಿಲ್ಲ ಅಂತ ಹೇಳಿದ್ರೆ ಏನು ಚೆಂದ ಇರುತ್ತಲ್ವ. ಸೊ ನಾವು ಕೂಡ ಮನೆ ಮುಂದೆ ರಂಗೋಲಿ ಹಾಕಿ ಮತ್ತು ಮಾವಿನ ತೋರಣ ಕಟ್ಟಿ ಹೂವಿನ ಅಲಂಕಾರ ಮಾಡಿ ಬಾಳೆಕಂದಿಯಿಂದ ಶೃಂಗಾರ ಮಾಡಿದ್ದೀವಿ. ಸೊ ಇದನ್ನೆಲ್ಲ ಮಾಡ್ಕೋತಾ ಅಮ್ಮ ಪೂಜೆ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿ ಯಾವ ಥರ ಮಾಡ್ತಿದ್ದಾರೆ ಅಂತ. ಪುಟ್ಟು ಗಣೇಶ ಬರೋಕ್ಕೆ ಒಂದಷ್ಟು ಅರೇಂಜ್ಮೆಂಟ್ಸು ರೆಡಿ ಆಗ್ತಾ ಇದೆ ಅಷ್ಟೇ. ಇನ್ನು ಪೂಜೆ ಆಗಿಲ್ಲ, ಪೂಜೆ ಮಾಡಬೇಕು. ಇವಾಗಷ್ಟೇ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನು ಹೂವು ಮುಡಿಸಿ ಪೂಜೆ ಮಾಡೋದೊಂದು ಬಾಕಿ. ನಾನು ಕೂಡ ರೆಡಿ ಆಗಬೇಕು. ಇವತ್ತು ನಮ್ಮ ಮನೆಯಲ್ಲಿ ಬರೀ ಗೌರಿ ಹಬ್ಬ ಅಲ್ಲ, ಇವತ್ತು ನಾವು ಉತ್ತಕ್ಕೆ ತೆನೆ ಎರಿತೀವಿ. ಸೊ ಹಾಗಾಗಿ ನಾವು ಪೂಜೆ ಮಾಡೋವರೆಗೂ ಏನೂ ತಿನ್ನಂಗಿಲ್ಲ, ಉಪವಾಸನ ದೇವಸ್ಥಾನದಲ್ಲೇ ಬಿಡಬೇಕು. ಸೊ ಇವತ್ತಿನ ಹಬ್ಬ ನಮ್ಮ ಮನೇಲಿ ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ತಾಯಿ ಗೌರಿ ಹಾಗೂ ಗಣೇಶ ನಿಮ್ಮೆಲ್ಲರ ಇಷ್ಟಾರ್ಥವನ್ನು ನೆರವೇರಿಸಲಿ, ಎಲ್ರಿಗೂ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಹ್ಯಾಪಿ ಗೌರಿ ಗಣೇಶ. ಇವತ್ತಿನ ಡೇ ಅಂತೂ ಸಖತ್ತಾಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ನಮ್ಮ ಮನೇಲಿ ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ, ನಮ್ಮನೆ ಹಬ್ಬಕ್ಕೆ ಯಾರೆಲ್ಲ ಬರ್ತಾರೆ, ಹೇಗಿರುತ್ತೆ ಹಬ್ಬ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ನೋಡೋಣ. ನಾನು ಕೂಡ ರೆಡಿ ಆದೆ, ಪೂಜೆಗೂ ರೆಡಿ ಮಾಡಿದ್ದೀನಿ. ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ಬಳೆ ಹಾಕೊಂಡಿಲ್ಲ ಅಂದರೆ ಏನು ಚಂದ. ಗೌರಿ ಹಬ್ಬ ಸ್ಪೆಷಲ್ಲು ಹೆಣ್ಮಕ್ಳು ಬಳೆ ತಡ್ಕೊಳ್ಳೋದು. ಸೊ ಇದು ನನಗೆ ಬಾಗ್ನದಲ್ಲಿ ನಮ್ಮ ಬ್ರದರ್ ಆಗಿರೋ ಜೀವಂತ ಅನ್ಕೊಟ್ಟಿದ್ದು ಬಳೆ. ಚೆನ್ನಾಗಿದೆ ಅಲ್ಲ, ಪಿಂಕ್ ಕಲರು. ಸೊ ಸಖತ್ ಇಷ್ಟ ಆಯಿತು. ಬಳೆ ಹಾಕ್ಕೊಂಡು ಈ ಥರ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದೀನಿ. ಸೊ ಇವಾಗ ಪೂಜೆ ಮಾಡಿ ನಾವು ಕೂಡ ದೇವಸ್ಥಾನಕ್ಕೆ ಹೋಗಬೇಕು. ಗೌರಿ ಗಣೇಶ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ತುಂಬಾ ಸ್ಪೆಷಲ್ ಹಬ್ಬ. ಅದರಲ್ಲೂ ಗೌರಿ ಹಬ್ಬ ಅಂತೂ ಹೆಣ್ಮಕ್ಳು ಹಬ್ಬ ಅಂತಲೇ ಹೇಳ್ಬೋದು. ಹೆಣ್ಮಕ್ಳಿಗಂತೂ ಈ ಟೈಮಲ್ಲಿ ಎಲ್ಲರೂ ಬಾಗಿನ ತಂದುಕೊಡ್ತಾರೆ, ಅಂದರೆ ತಾಯಿ ಮನೆಯಿಂದ ತಂದುಕೊಡ್ತಾರೆ, ಅಣ್ಣ ತಮ್ಮಂದರು ತಂದುಕೊಡ್ತಾರೆ. ಸೊ ಇದು ತುಂಬಾ ಸ್ಪೆಷಲ್ ಆಗಿರೋಂಥ ಹಬ್ಬ. ಗೌರಿ ಹಬ್ಬಕ್ಕೆ ನಾವು ಹೊರ್ಗಡೆ ಮರನ ಇಟ್ಟು ತಾರಿಸಿ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ಪೂಜೆ ಮಾಡ್ತೀವಿ. ಮತ್ತು ಚೌತಿಕಾಯಿ ಕೂಡ ಹೊಡಿತೀವಿ. ಮನೆ ಮುಂದೆ ಸೌತೆಕಾಯಿ ಬಾಗಿಲಿಗೆ ನಿಲ್ಲಿಸಿ ಸೌತೆಕಾಯಿ ಮತ್ತು ಕಾಯಿನ ಹೊಡೆದು ಪೂಜೆ ಮಾಡುವಂಥದ್ದು. ನಾನು ಪ್ರತಿ ಸರಿನೂ ಗಣಪತಿ ಇಡ್ತಾ ಇರಲಿಲ್ಲ. ಈಗ ಒಂದು 2-3 ಇಯರ್ಸಿಂದ ನನ್ನ ಫ್ರೆಂಡ್ ಒಬ್ಬರು ನನಗೆ ಗಣಪತಿನ ಗಿಫ್ಟ್ ಮಾಡಿದರು. ಅದನ್ನು ಶುದ್ಧಿ ಮಾಡಿ ಪೂಜೆ ಮಾಡ್ತೀನಿ. ನೋಡಿ ನಮ್ಮ ಮನೇಲಿರುವಂಥ ಪುಟ್ಟ ಗಣಪ ಎಷ್ಟು ಕ್ಯೂಟಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಯಥಾನುಶಕ್ತಿ ಅನುಸಾರವಾಗಿ ನಾವು ಪೂಜೆನ ಮಾಡಬೇಕಾಗತ್ತೆ. ನಮ್ಮ ಶಕ್ತಿ ಮೀರಿ ಏನು ಮಾಡಲಿಕ್ಕಾಗಲ್ಲ ಅಲ್ವಾ. ಮುಗೀತು. ಈಗ ದೇವಸ್ಥಾನಕ್ಕೆ ಹೋಗುವಂಥ ಸಮಯ. ನಮ್ಮ ಪುಟ್ಟ ಗಣೇಶ ಹೇಗೆ ಕಾಣಿಸ್ತಿದ್ದಾರೆ ಅಂತ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇವಾಗ ನಾನು ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಬನ್ನಿ. ನೋಡಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗಿ ಉತ್ತಕ್ಕೆ ತೆನೆ ಎರ್ಕೊಂಡು ಬರೋದು. ಇಲ್ಲೆಲ್ಲ ದೇವ್ರ ಸಾಮಾನು, ಅಮ್ಮನೂ ಕೂಡ ಮಡಿ ನೀರು ಹಾಲು ಅದು ಎಲ್ಲ ತೊಗೊಂಡಿದ್ದಾರೆ. ದೇವಸ್ಥಾನಕ್ಕೆ ಸ್ಲಿಪ್ಪರ್ ಹಾಕ್ಕೊಳ್ದೆ ಹೋಗಬೇಕು. ಏನಿದು ನಂದಿನಿ, ಪಂಚಮಿ ಹಬ್ಬ ಮುಗ್ದು ಎಷ್ಟು ದಿನ ಆಯಿತು, ಈಗ ನೀವು ನಾಗರಿಗೆ ತೆನೆ ಎರಿತಿದ್ದೀರಾ ಅಂತ ಕೇಳ್ತೀರಾ. ಹೌದು, ನಾವು ಪಂಚಮಿ ಹಬ್ಬದಲ್ಲಿ ಮಾಡೋದಿಲ್ಲ. ಅದ್ರ ಬದಲಿಗೆ ನಾವು ಗೌರಿ ಗಣೇಶ ಹಬ್ಬದಲ್ಲಿ ಉತ್ತಕ್ಕೆ ತೆನೆ ಎರಿತೀವಿ. ಆ್ಯಕ್ಚುಲಿ ಮೊದಲೆಲ್ಲ ಉತ್ತಕ್ಕೆ ಹೋಗಿ ತೆನೆ ಎರ್ಕೊಂಬರ್ತಿದ್ವಿ. ಮತ್ತು ತೋಟದಲ್ಲಿ ನಮ್ಮ ಮನೇಲಿರುವಂಥ ಬೆಳ್ಳಿ ಅದು ಏನು ನಾಗರು ಇರುತ್ತೆ ಅದನ್ನು ತೊಗೊಂಡೋಗಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ವಿ. ಒತ್ತು ಹುಟ್ಟೋಕ್ಕೂ ಮುಂಚೆ ಇಲ್ಲ, ಒತ್ತು ಮುಳುಗಿದ ಮೇಲೆ ಯಾರು ನೋಡದೇ ಇರೋಂಥ ಟೈಮಲ್ಲಿ ಬಿಳಿ ಬಟ್ಟೆನ ಧರಿಸಿ ಬಾಯಿಗೂ ಕೂಡ ಬಟ್ಟೆ ಕಟ್ಕೊಂಡು ಪೂಜೆ ಮಾಡಬೇಕು. ಅಷ್ಟು ನಿಷ್ಠೆಯಿಂದ ಪೂಜೆ ಮಾಡಬೇಕು. ಬಿಳಿ ವಸ್ತ್ರ ಬಂದ್ಬಿಟ್ಟು ಶಾಂತಿ ಸಂಕೇತ. ಮತ್ತು ಬಾಯಿಗೆ ಯಾಕೆ ಬಟ್ಟೆ ಕಟ್ಟೋದು ಅಂದರೆ ಆ ಎಂಜಿಲು ಆರಬಾರ್ದು ಅಂತ ಯಾರಿಗೂ ಮಾತಾಡ್ದಂಗೆ ತುಂಬ ನಿಷ್ಠೆಯಿಂದ ಪೂಜೆ ಮಾಡ್ಕೊತ ಬರ್ತಾಯಿದ್ವಿ. ಈಗೆಲ್ಲ ನಿಜವಾದ ಉತ್ತಗಳು ಸಿಗೋದೇ ಇಲ್ಲ. ತುಂಬ ಅಪ್ಡೇಟ್ ಆಗಿಬಿಟ್ಟು ಈ ಥರ ಪೂಜೆ ಮಾಡ್ತಿದ್ದೀವಿ. ಈಗ ಪೂಜೆ ಎಲ್ಲ ಮುಗಿದಿದೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಲ್ಲ, ನಾವು ಉಪವಾಸನ ದೇವಸ್ಥಾನದಲ್ಲೇ ಬಿಡೋದು. ಸೊ ದೇವರಿಗೆ ಏನು ನೈವೇದ್ಯಕ್ಕೆ ತಂದಿರ್ತೀವಿ ಅದನ್ನು ನಾವು ಕೂಡ ಇಬ್ಬರು, ನಾನು ಮಮ್ಮಿ ತಿನ್ನುವಂಥದ್ದು. ಸೊ ಇವಾಗ ಅದಕ್ಕೆ ನೈವೇದ್ಯ ರೆಡಿ ಮಾಡಿದ್ದಾರೆ, ತಿನ್ನಿ. ಏನೇನು ಮಾಡಿರೋದು ಅಂದರೆ ಅಕ್ಕಿ ಉಂಡೆ ಮತ್ತು ಎಳ್ಳುಂಡೆ. ಈಗ ಪೂಜೆ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಟೈಮ್ ಅಂತೂ ತುಂಬಾ ಆಗಿದೆ. ಸೊ ಇವಾಗ ಮನೆಗೆ ಹೋಗಿ ತಿಂಡಿ ತಿಂದು ಆಮೇಲೆ ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕು. ಹಬ್ಬದ ದಿನ ಅಂತೂ ಕೇಳಲೇಬೇಡಿ, ಸಖತ್ತಂದರೆ ಸಖತ್ತು ಕೆಲಸ ಇರುತ್ತೆ. ಸೊ ಎಲ್ಲ ಕೆಲಸಗಳ ಮಧ್ಯೆನೇ ಅಲ್ವಾ ಹಬ್ಬ, ಚೆಂದ ಇರುತ್ತೆ. ಆದರೂ ಒಂಥರ
ಏನು ತಿಂಡಿ ಅಂದರೆ ಚಿತ್ರಾನ್ನ. ಸೊ ಚಿತ್ರಾನ್ನ ಮಾಡಿದ್ದೀವಿ. ಚಿತ್ರಾನ್ನ ತಿನ್ನೋದು ಬಾಳೆ ಎಲೆಯಲ್ಲಿ ತಿನ್ನೋಂಥ ಮಜನೇ ಬೇರೆ. ಸೊ ಇವಾಗ ನಾವು ತಿಂಡಿ ಅಂತೂ ತಿಂದಾಯಿತು. ಇವಾಗ ಏನಿದ್ರು ಅಡುಗೆಗೆ ರೆಡಿ ಮಾಡ್ಕೊಳ್ಳೋದು. ಹಬ್ಬದ ದಿನ ಅಂತೂ ಕುದಿಸೋತೆ ಇರೋದಿಲ್ಲ. ಸೊ ಇಷ್ಟೆಲ್ಲ ಜ್ಯುವೆಲ್ರಿ ಹಾಕ್ಕೊಂಡು ಬಳೆ ಹಾಕ್ಕೊಂಡು ಕೆಲಸ ಮಾಡೋಕ್ಕಂತೂ ಆಗಲ್ಲ. ಗೊತ್ತಲ್ಲ, ಹಬ್ಬ ಅಂದರೆ ಹೋಳಿಗೆ ತಟ್ಟೋದೆಲ್ಲ ತುಂಬಾ ಕೆಲಸ ಇರುತ್ತೆ. ಆ್ಯಕ್ಚುಲಿ ನಾವು ಎಡೆ ಕೂಡ ಇಡ್ತೀವಿ ಅಜ್ಜಿ ತಾತಂಗೆ. ಸೊ ಹಾಗಾಗಿ ತುಂಬ ಕೆಲಸ ಇರೋದ್ರಿಂದ ಫಸ್ಟ್ ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ಕೆಲಸ ಶುರು ಮಾಡಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡಿ. ಈಗ ಹಬ್ಬದ ಅಡುಗೆಗೆ ತಯಾರಿ ಸಿದ್ಧವಾಗ್ತಿದೆ. ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಮಸಾಲೆ ರುಬ್ಬಿಟ್ಕೊಂಡ್ರೆ ಅಡುಗೆ ಬೇಗ ಆಗುತ್ತೆ. ಸೊ ಹಾಗಾಗಿ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ಟೆ. ಬೇಳೆ ಎಲ್ಲ ಬೇಯಿಸಿಟ್ಕೊಂಡು ರುಬ್ಬಿ ಉಂಡೆ ಕೂಡ ಕಟ್ಟಿಟ್ಕೊಂಡಿದ್ದೀನಿ. ಅದೇ ಟೈಮಲ್ಲಿ ನಮ್ಮ ಚಿಕ್ಕಪ್ಪ ಕೂಡ ಊರಿಂದ ಬಂದಿದ್ರು ಮಾತಾಡ್ಸ್ಕೊಂಡು ಹೋಗೋಕ್ಕೆ. ಅವ್ರು ಮಾತಾಡಿಸ್ತಾ ಇದ್ದಾರೆ. ನಾನು ಹೋಳಿಗೆ ಬೇಯಿಸ್ತಾ ಇದ್ದೆ. ಅಮ್ಮ ಎಡೆಗೆಲ್ಲ ರೆಡಿ ಮಾಡ್ತಾಯಿದ್ರು. ನಾವು ಗೌರಿ ಗಣೇಶ ಹಬ್ಬ ಮತ್ತು ಯುಗಾದಿ 2 ಟೈಮಲ್ಲಷ್ಟೇ ಎಡೆ ಇಡೋದು. ಇವರು ನಮ್ಮ ಅಜ್ಜಿ. ಸೊ ಇವರಿಗಿರೋಂಥ ಶಕ್ತಿ, ಧೈರ್ಯ ನಮಗೆ ಒಂದು 10% ಆದರೂ ಇದ್ದರೆ ಜೀವನದಲ್ಲಿ ತುಂಬಾ ಮುಂದೆ ಬರ್ತೀವಿ. ಸೊ ಅವರಿಗೆ ಮತ್ತು ನಮ್ಮ ತಾತಂಗೆ ಎಡೆ ಇಡ್ತೀವಿ ಗೌರಿ ಗಣೇಶ ಹಬ್ಬದಲ್ಲಿ. ಅಜ್ಜಿಗೆ ಪೂಜೆ ಮಾಡಿ ನಂಗೆ ಅಷ್ಟು ನಿಮ್ಮಷ್ಟು ಧೈರ್ಯ ಶಕ್ತಿ ಕೊಡಿ ಅಂತ ಕೇಳಿಕೊಂಡೆ. ಸೊ ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ಹೇಳಿಬಿಟ್ಟು ಅಪ್ಪಾಜಿಯವರ ಅಪ್ಪ ಮತ್ತು ಅಮ್ಮ, ಸೊ ನಮ್ಮ ಅತ್ತೆ ಕೂಡ ಬಂದಿದ್ದರು. ಇವರು ಅಪ್ಪಾಜಿಯವ್ರ ತಂಗಿ, ಅವರು ಕೂಡ ಬಂದಿದ್ದರು. ಕರೆಕ್ಟಾಗಿ ಪೂಜೆ ಟೈಮ್ಗೆ ಬಂದರು. ಪೂಜೆ ಮುಗಿಸ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದಾರೆ. ಹಬ್ಬದ ಸ್ಪೆಷಲ್ ನಮ್ಮ ಮನೇಲಿ ಏನೆಲ್ಲ ಮಾಡಿದ್ದೀವಿ ನೋಡಿ. ಆ್ಯಸ್ ಯೂಶಲ್ ಉಪ್ಪಿನಕಾಯಿ, ಕೋಸಂಬರಿ ಪಲ್ಯ, ಥರ ಪಲ್ಯ ಮತ್ತು ಮಜ್ಜಿಗೆ, ಹೋಳಿಗೆ ಸಾರು. ಹೋಳಿಗೆ ಅಂತೂ ಸಖತ್ ಬ್ಯಾಟಿಂಗ್ ಮಾಡಾಯಿತು. ಊಟ ಮುಗಿಸ್ಕೊಂಡು ಬಂದೆ. ಅಪ್ಪ ಕೆಲಸ. ಸೊ ಎಡೆ ಇಟ್ಟಾಯ್ತು, ಊಟ ಆಯಿತು. ನಂದು ಅಮ್ಮಂದು ಅಪ್ಪಚ್ಚಿದಾಯಿತು. ಅಣ್ಣ ಏನು ಊಟಕ್ಕೆ ಬಂದಿಲ್ಲ. ನಮ್ಮತ್ತೆ ಒಬ್ಬರು ಬಂದಿದ್ರು, ಅವ್ರು ಊಟ ಮಾಡ್ಕೊಂಡು. ಇನ್ನೂ ನಮ್ಮ ಮನೆಗೆ ತುಂಬ ಜನ ಗೆಸ್ಟ್ಗಳು ಊಟಕ್ಕೆ ಬರೋರಿದ್ದಾರೆ. ಸೊ ನೋಡೋಣ ಯಾರೆಲ್ಲ ಬರ್ತಾರೆ ಅಂತ ಹೇಳಿ. ಫಸ್ಟು ನೋಡಿ ತಾಚಿ ಮಾಡಬೇಕು. ತಾಚಿ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದೆ ಅಷ್ಟೊತ್ತಿಗೆ ಊರಿಂದ ನಮ್ಮ ಅತ್ತೆ ಮಗ ಮತ್ತು ಸೊಸೆ ಮೊಮ್ಮಗ ಎಲ್ಲ ಬಂದಿದ್ದರು. ಸೊ ಇವ್ರು ತರೀಕೆರೆಯಿಂದ ಬಂದಿದ್ದರು. ಇವರು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಅಜ್ಜಿಗೆ ಪೂಜೆ ಮಾಡಿ ಇವಾಗ ಊಟ ಮಾಡ್ತಾ ಇದ್ದಾರೆ. ಊಟ ಮಾಡಿ ಅಂದರೆ ನೀಟಾಗಿ ಮಾಡಿಲ್ಲ, ಸ್ವಲ್ಪನೇ ತಿಂದರು. ಅಲ್ಲಿ ನಮ್ಮ ಚಿಕ್ಕಪ್ಪವ್ರ ಮನೇಲೂ ಕೂಡ ಎಡೆ ಇಡ್ತಾರೆ. ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದಿದ್ರು. ಮತ್ತು ಬಾಗ್ನನ ಇಸ್ಕೊಂಡು ಇವಾಗ ಅವ್ರು ಕೂಡ ಒಟ್ಟು ಬಾಯ್ ಸಿಯೋ ಬಾಯ್ ಮಂಗನೆ ಬಾಯ್ ಬಾಯ್ ಮನೆ ಬಾಯ್ ಹುಷಾರು ಕೇಳ್ತೀನಿ. ಬಾಯ್ ಹುಷಾರು, ಚೆನ್ನಾಗೋದು ಮಗನೆ, ಬಾಯ್. ಈಗ ನಮ್ಮ ಏರಿಯಾದಲ್ಲಿ ಗಣಪತಿ ಇಟ್ಟಿದ್ದಾರೆ, ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ಬರ್ತೀವಿ. ಎಲ್ಲ ಹಬ್ಬಕ್ಕಿಂತ ಗಣೇಶ ಹಬ್ಬ ತುಂಬಾ ಸ್ಪೆಷಲು. ಯಾಕಂದರೆ ಎಲ್ಲ ಹಬ್ಬಗಳನ್ನೂ ನಾವು ನಮ್ಮ ಮನೇಲಿ ಮಾಡ್ಕೋತೀವಿ. ಅದೇ ಗಣೇಶ ಹಬ್ಬನ ಎಲ್ಲರೂ ಸೇರಿ ಮಾಡ್ತೀವಿ. ಸೊ ಪೂಜೆ ಟೈಮಿಗೆ ಬಂದ್ವಿ, ಪ್ರಸಾದನ ಮಾಡ್ಕೊಡೋಕೆ ಹೇಳಿದ್ರು. ಪ್ರಸಾದನ ಮಾಡಿಕೊಟ್ಟು ಪೂಜೆನ ಮುಗಿಸ್ಕೊಂಡ್ವಿ. ಪುಟ್ಟ ಗಣೇಶ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಪೂಜೆನ ಮುಗಿಸ್ಕೊಂಡು ನಾವು ಕೂಡ ಪ್ರಸಾದ ತೊಗೊಂಡ್ವಿ. ನಾನು ಅಮ್ಮ ಓಡೋಣ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ನಮ್ಮ ಮನೆ ಹತ್ರ ಗಣೇಶನ ಬಿಡ್ತಿದ್ರು. ಅಲ್ಲಂತೂ ತುಂಬಾ ಚೆಂದ ಡ್ಯಾನ್ಸ್ ಆಡ್ತಾಯಿದ್ರು. ಸ್ವಲ್ಪ ಈ ಥರ ಜಾಗಕ್ಕೆಲ್ಲ ನಾನು ಹೋಗೋದಿಲ್ಲ. ಅದಕ್ಕೆ ಈ ವಿಡಿಯೋನ ನಾನು ನಮ್ಮ ಮನೆ ಹತ್ರ ಇರೋ ಸಿಸ್ಟರ್ ಕೈಲಿ ಮಾಡೋಕ್ಕೆ ಹೇಳಿದೆ. ಹುಡುಗರು ಫುಲ್ ಎಂಜಾಯ್ ಮಾಡ್ತಿದ್ರು. ಗಣಪತಿ ತರಬೇಕಾದ್ರೆ ಏನು ಖುಷಿ ಇರುತ್ತೆ, ಬಿಡ್ಬೇಕಾದ್ರೆ ಅಷ್ಟೇ ಖುಷಿ ಇರುತ್ತೆ. ಇವತ್ತು ನಮ್ಮ ಮನೇಲಿ ಹಬ್ಬ ಯಾವ ರೀತಿ ಇತ್ತು, ಹೇಗೆಲ್ಲ ನಡೀತು ಅಂತ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ನಿಮ್ಮೆಲ್ರಿಗೂ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಯಾವಾಗಲೂ ನಗಿಸ್ತಾ ಇರಿ. ಇವತ್ತಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಬ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ನಮ್ಮ ಮರಿಬೇಡಿ. ಟೇಕ್ ಕೇರ್, ಬಾಯ್, ಸಿ ಯು, ಲವ್ ಯು ಆಲ್.